ಬಿಬಿಎಂಪಿ ರದ್ದು ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಮಾಡಿದ್ದ ಸರ್ಕಾರ ಮೊದಲ ಬಾರಿಗೆ ಸಭೆ ನಡೆಸಿದೆ. ಅತ್ತ ಜಿಬಿಎ ಅಧ್ಯಕ್ಷರಾಗಿರೋ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಗೆ ಬಿಜೆಪಿ ಗೈರಾಗಿದ್ರೆ, ಇತ್ತ 75 ಸದಸ್ಯರ ಪೈಕಿ ಬೆರಳೆಣಿಕೆಯಷ್ಟು ಸದಸ್ಯರ ಸಮ್ಮುಖದಲ್ಲೇ ಹಲವು ಪ್ರಮುಖ ವಿಚಾರಗಳು ಚರ್ಚೆಯಾಗಿದೆ. ಜಿಬಿಎ ರಚನೆ ಬಳಿಕ ಮೊದಲ ಸಭೆ ನಡೆಸಿದ ಸಿಎಂ. ಜಿಬಿಎ ಸಭೆಗೆ ಬಾರದೆ ಬಿಜೆಪಿ ನಾಯಕರ ವಿರೋಧ. ಬೆಂಗಳೂರಿನ ಆಡಳಿತ ನೋಡಿಕೊಳ್ತಿದ್ದ ಬಿಬಿಎಂಪಿಗೆ ಕೋಕ್ ನೀಡಿ ಜಿಬಿಎ ರಚಿಸಿದ್ದ ಸರ್ಕಾರ ಇದೀಗ ಮೊದಲ ಸಭೆ ನಡೆಸಿದೆ. ಜಿಬಿಎ ಕೇಂದ್ರ ಕಚೇರಿ ಕೆಂಪೇಗೌಡ ಪೌರ ಸಭಾಂಗಣದಲ್ಲಿ ಮೊದಲ ಸಭೆ ನಡೆಸಿದ ಸಿಎಂ ಹಾಗೂ ಡಿಸಿಎಂ ಜಿಬಿಎನ 5 ಪಾಲಿಕೆಗಳ ಕಮಿಷನರ್ಗಳು ಹಾಗೂ ಬೆಂಗಳೂರಿನ ಶಾಸಕರ ಜೊತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ರು. ಇನ್ನು ಮೊದಲ ಸಭೆಗೆ ಯತೀಂದ್ರ ಸಿದ್ದರಾಮಯ್ಯ, ಶಾಸಕ ರಿಜ್ವಾನ್ ಹರ್ಷದ್, ಶಾಸಕ ಜಮೀರ್ ಅಹಮದ್, ಎಸ್ಟಿ ಸೋಮಶೇಖರ್, ಹ್ಯಾರಿಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ರೆ, ಇತ್ತ ಜಿಬಿಎ ರಚನೆಗೆ ಆರಂಭದಿಂದಲೂ ಅಸಮಾಧಾನ ಹೊರಹಾಕ್ತಿದ್ದ ಬಿಜೆಪಿ ಶಾಸಕರು ಮೊದಲ ಸಭೆಗೆ ಗೈರಾಗೋ ಮೂಲಕ ವಿರೋಧ ವ್ಯಕ್ತಪಡಿಸಿದ್ರು. ಎಲ್ಲ ಹಾಕ್ಕೊಟ್ಟಿದ್ದಾರೆ. 12 ಗಂಟೆಗೆ ಬಂದಿದೆ ಅಜೆಂಡಾ. ನಾವು ಬಿಲ್ ಅಸೆಂಬ್ಲಿಯಲ್ಲಿ ಬಿಲ್ ಮಂಡಿಸಬೇಕಾದ್ರೆ ನಾವು BSc ಮೀಟಿಂಗಲ್ಲಿ ಹೇಳ್ತೀರಿ, ನಮಗೆ ಪ್ರೇಯರ್ ಒಂದು ವಾರದ ಮುಂಚೆನೇ ನಮಗೆ ಬಿಲ್ಗಳನ್ನು ಕೊಡಬೇಕು ಅಂತ ಹೇಳ್ತೀರಿ. ಅದು ಬಿಲ್ ನಾವು ಓದ್ಕೊಂಡು ಬಂದು ನಾವು ಅದನ್ನು ಚರ್ಚೆ ಮಾಡೋವಂಥದ್ದು ಬಿಲ್ನ. ಇಲ್ಲಿ ಗ್ರೇಟರ್ ಬೆಂಗಳೂರು ಅಜೆಂಡಾ ಏನು ಇವತ್ತು ಮಂಡನೆ ಮಾಡಿದ್ದಾರೆ, ಅದನ್ನು ಓದಂಗೆ ಇಲ್ಲ ನಾವು. 12 ಗಂಟೆಗೆ ಯಾರು ಕಾದ್ಕೊಂಡಿರ್ತಾರೆ? ಈ 12 ಗಂಟೆಗೆ ನೋಟಿಸ್ ಬರ್ತಾ ಇರ್ತದೆ. ಈಗ ನಮ್ಮ ಮನೆಗೆ ಕೊಟ್ಟಿದ್ದಾರೆ. ನಾನು ಬೆಳಗ್ಗೆನೇ ನನ್ನ ಕಾರ್ಯಕ್ರಮಕ್ಕೆ ನಾನು ಹೊರಟೋದೆ. ನಾನು ಬೆಳಗ್ಗೆ ನಾನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ನನಗೆ ಮುನ್ರತ್ನ ಹೇಳ್ತಾ ಇದ್ರು ನನಗೆ 12 ಗಂಟೆಗೆ ಕೊಟ್ಟಿದ್ದಾರೆ ಅಂತ. ನನಗೆ ಗೊತ್ತೇ ಇಲ್ಲ. ಭಾಳ ಜನ ಶಾಸಕರು 100 ಪ್ರೋಗ್ರಾಮ್ ಇರ್ತದೆ ಹೊರಟಿದ್ದೀರಿ. ಅಂದರೆ ಇವ್ರ ಯೋಗ್ಯತೆ ಏನು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ನೋಡಿ. ಇನ್ನು ಬಿಜೆಪಿ ವಿರೋಧದ ನಡುವೆಯೇ 10 ವಿಚಾರಗಳ ಚರ್ಚೆ ಸುದೀರ್ಘವಾಗಿ ನಡೆಸಲಾಯಿತು. ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರಿನ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಜನರಿಗೆ ಭರವಸೆ ನೀಡಿದ್ವಿ. ಅದರಂತೆ ಇದೀಗ ರಾಜಧಾನಿಯಲ್ಲಿ ಜಿಬಿಎ ಮೂಲಕ ಹಲವು ಕಾರ್ಯಕ್ರಮ ಜಾರಿಗೆ ಮುಂದಾಗಿದ್ದೇವೆ ಎಂದರು. ಈಗ ಬಿಡಿಎಗೆ ಏನು ಅಧಿಕಾರ ಇತ್ತು, ಆ ಅಧಿಕಾರ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆ ಪ್ಲಾನಿಂಗ್ ಅಧಿಕಾರದ ಅವಧಿ ಏನಿತ್ತು ಅದನ್ನ ಇವತ್ತಿನಿಂದ ಅವರಿಗೆ ಹಸ್ತಾಂತರ ಆಗಿದೆ. ಆ ತೀರ್ಮಾನವನ್ನ ಮಾಡಿದೆ. ಮುಂದಕ್ಕೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿನೇ ಈ ಪ್ಲಾನಿಂಗ್ ಅಥಾರಿಟಿಯಾಗಿ ಕೆಲಸವನ್ನ ನಿರ್ವಹಿಸ್ತದೆ ಅನ್ನೋ ಒಂದು ವಿಚಾರವನ್ನು ಕೂಡ ನನಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಲೋಕಲ್ ಪ್ಲಾನಿಂಗ್ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತ TDR ಕಾಯ್ದೆಯನ್ನು ಕೂಡ, TDR ಕೆಲಸವನ್ನು ಕೂಡ ಹಿಂದೆ BDAಗೆ ಹೋಗ್ತಿತ್ತು, ಒಂದೊಂದು ಕಾರ್ಪೊರೇಷನ್ಗೆ ಹೋಗ್ತಿತ್ತು, ಬೇರೆ ಬೇರೆ ಕಾರ್ಪೊರೇಷನ್ ಹೋಗ್ತಿ ಅಂತ ಗೊಂದಲ ಇತ್ತು. ಸೊ ಅದೆಲ್ಲ ಕೂಡ ಕಾರ್ಪೊರೇಷನ್ ಸಂಬಂಧಪಟ್ಟಂತ ಕಾರ್ಪೊರೇಷನ್ಗಳು ಏನೇ ತೀರ್ಮಾನವನ್ನ ಮಾಡಿದ್ರು ಕೂಡ ಆ ಜಾಗಗಳನ್ನ ಬಿಟ್ಕೊಡುವಂತವ್ರಿಗೆ ಅನುಕೂಲ ಆಗಲಿ. ಇನ್ನು ಮೊದಲ ಸಭೆಯಲ್ಲಿ 75 ಸದಸ್ಯರ ಪೈಕಿ ಬೆರಳೆಣಿಕೆಯಷ್ಟು ಜಿಬಿಎ ಸದಸ್ಯರ ಮಧ್ಯೆಯೇ ಸರ್ಕಾರ ಹಲವು ನಿರ್ಧಾರ ಕೈಗೊಂಡಿದೆ. ಸದ್ಯ ಇಷ್ಟು ದಿನ ಬೇರೆ ಬೇರೆಯಾಗಿ ಕೆಲಸ ಮಾಡ್ತಿದ್ದ BDA, ಬೆಸ್ಕಾಂ, BMTC ಸೇರಿ ಹಲವು ಸಂಸ್ಥೆಗಳು ಇನ್ಮುಂದೆ ಜಿಬಿಎ ವ್ಯಾಪ್ತಿಯಲ್ಲೇ ಕೆಲಸ ಮಾಡಲಿದೆ. ಅಲ್ಲದೆ 5 ಪಾಲಿಕೆಗಳಿಗೆ ಹೊಸ ಕಟ್ಟಡಗಳ ನಿರ್ಮಾಣಕ್ಕೂ ಸಜ್ಜಾಗಿರೋ ಸರ್ಕಾರ ಈಗಾಗಲೇ 5 ಜಾಗಗಳನ್ನ ಗುರುತಿಸಿದೆ. ಸದ್ಯ ಜಿಬಿಎ ಮೊದಲ ಸಭೆಯಲ್ಲಿ ಕೈಗೊಂಡ ಪ್ರಮುಖ ನಿರ್ಧಾರಗಳೇನು ಅನ್ನೋದನ್ನ ನೋಡೋದಾದ್ರೆ, ಕೆಲ ವಿಷಯಗಳಲ್ಲಿ ಸಮನ್ವಯಕ್ಕೆ ಸಮಿತಿಗಳನ್ನ ರಚನೆಗೆ ಪ್ಲಾನ್ ಮಾಡಿಕೊಂಡಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಜಿಬಿಎ ಸಭೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಲಿಕೆಗೆ ಬೇರೆ ಕಟ್ಟಡ ಕಟ್ಟುವವರೆಗೂ ಕೇಂದ್ರ ಕಚೇರಿಯಲ್ಲಿ ಸಭೆಗಳಿಗೆ ಪ್ಲಾನ್. ಹಿಂದೆ ಕಾರ್ಪೊರೇಷನ್ಗೆ 5 ಕೋಟಿ ಮೇಲೆ ಖರ್ಚಿಗೆ ಅವಕಾಶ ಇರಲಿಲ್ಲ. ಈಗ 10 ಕೋಟಿ ಹಣ ಖರ್ಚು ಮಾಡಲು ಅವಕಾಶ ನೀಡಲಾಗಿದೆ. ಕಮಿಷನರ್ಗೆ 1 ಕೋಟಿ ಬದಲು 3 ಕೋಟಿ ಕೊಡಲು ಅವಕಾಶ ಕಲ್ಪಿಸಲಾಗಿದೆ. ಮುಂದೆ ಜಿಬಿಎನೇ BDA ಆಗಿ ಕೆಲಸ ನಿರ್ವಹಿಸುತ್ತೆ. ಲೋಕಲ್ ಪ್ಲಾನಿಂಗ್ ವ್ಯಾಪ್ತಿಯ TDR ಕೆಲಸ ಕೂಡ ಜಿಬಿಎ ಮಾಡುತ್ತೆ. ಜಿಬಿಎ ಬಜೆಟ್ ಮಂಡನೆಗೂ ತೀರ್ಮಾನ ಕೈಗೊಳ್ಳಲಾಗಿದೆ. ಕರಡು ಯೋಜನೆ, ಕ್ರಿಯಾ ಯೋಜನೆಗೂ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಬೆಸ್ಕಾಂ, BMTC, ಅಗ್ನಿಶಾಮಕ ದಳ ಎಲ್ಲವೂ ಜಿಬಿಎ ವ್ಯಾಪ್ತಿಯಲ್ಲೇ ಕೆಲಸ ನಿರ್ವಹಿಸಲಿವೆ. ಒಟ್ನಲ್ಲಿ ಬಿಜೆಪಿ ನಾಯಕರ ವಿರೋಧದ ನಡುವೆಯೂ ಸರ್ಕಾರ ಜಿಬಿಎ ಮೊದಲ ಸಭೆ ನಡೆಸಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮೂಲಕ ರಾಜಧಾನಿಯಲ್ಲಿ ಬದಲಾವಣೆ ಕಾಣುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.